ನಮಸ್ಕಾರ ಸ್ನೇಹಿತರೆ. ಇಂದಿನ ಈ ವೇಗದ ಜಗತ್ತಿನಲ್ಲಿ ನಮ್ಮ ಬಳಿ ಎಲ್ಲವೂ ಇದೆ. ಕೈಯಲ್ಲಿ ಸ್ಮಾರ್ಟ್ಫೋನ್ ಇದೆ, ಇರಲು ಸುಂದರವಾದ ಮನೆ ಇದೆ, ಉಣ್ಣಲು ಅನ್ನವಿದೆ. ಆದರೂ ರಾತ್ರಿ ಮಲಗುವಾಗ ಮನಸ್ಸಿನಲ್ಲಿ ನೆಮ್ಮದಿಯಿಲ್ಲ ಎಂಬ ಭಾವನೆ ಯಾಕೆ ಕಾಡುತ್ತದೆ? ಎಲ್ಲವಿದ್ದರೂ ನಾನು ಯಾಕೆ ಸಂತೋಷವಾಗಿಲ್ಲ? ಈ ಪ್ರಶ್ನೆಗೆ ಉತ್ತರ ಪಡೆಯಲು ನಾವು 5000 ವರ್ಷಗಳ ಹಿಂದೆ ಕುರುಕ್ಷೇತ್ರದ ಯುದ್ಧಭೂಮಿಗೆ ಹೋಗಬೇಕು. ಅಲ್ಲಿ ಅರ್ಜುನನು ಕೃಷ್ಣನಿಗೆ ಹೇಳುತ್ತಾನೆ, ಕೃಷ್ಣ, ಈ ಗಾಳಿಯನ್ನು ಹಿಡಿಯುವುದು ಸುಲಭವೇನೋ, ಆದರೆ ಈ ಚಂಚಲ ಮನಸ್ಸನ್ನು ಹತೋಟಿಗೆ ತರುವುದು ಬಹಳ ಕಷ್ಟ. ಬದುಕು ನಮಗೆ ನಿಧಾನವಾಗಿ ಪಾಠ ಕಲಿಸುತ್ತಾ ಹೋಗುತ್ತದೆ. ನಾವು ಸಂತೋಷವನ್ನು ಹೊರಗಿನ ವಸ್ತುಗಳಲ್ಲಿ, ಅಂದರೆ ಹೊಸ ಫೋನ್ ಅಥವಾ ಕಾರಿನಲ್ಲಿ ಹುಡುಕುತ್ತಿದ್ದೇವೆ. ಆದರೆ ವಸ್ತು ನೀಡುವ ಸುಖ ಕ್ಷಣಿಕ. ವಸ್ತು ಬಂದ ಮೇಲೆ ಮನಸ್ಸು ಮತ್ತೊಂದರ ಹಿಂದೆ ಓಡುತ್ತದೆ. ಇದೇ ಅತೃಪ್ತಿಯ ಸುಳಿ. 1. ಅತೃಪ್ತಿಗೆ ಕಾರಣಗಳು. ಕೃಷ್ಣನ ವಿಶ್ಲೇಷಣೆ. ಶ್ರೀಕೃಷ್ಣನು ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಒಂದು ಸತ್ಯವನ್ನು ಬಿಚ್ಚಿಡುತ್ತಾನೆ. ವಸ್ತುಗಳ ಮೇಲೆ ಅತಿಯಾದ ವ್ಯಾಮೋಹ ಬೆಳೆದಾಗ ಅದು ಆಸೆಯಾಗಿ ಬದಲಾಗುತ್ತದೆ. ಆ ಆಸೆ ಈಡೇರದಿದ್ದಾಗ ಕ್ರೋಧ ಅಥವಾ ಕೋಪ ಹುಟ್ಟುತ್ತದೆ. ಕೋಪ ಬಂದಾಗ ಮನುಷ್ಯ ತನ್ನ ವಿವೇಕವನ್ನು ಕಳೆದುಕೊಳ್ಳುತ್ತಾನೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಮನುಷ್ಯನ ಅತೃಪ್ತಿಯ ಮೂಲವನ್ನು ಬಹಳ ಸ್ಪಷ್ಟವಾಗಿ ವಿವರಿಸುತ್ತಾನೆ. ಮನುಷ್ಯನು ಯಾವುದಾದರೂ ವಸ್ತು, ವ್ಯಕ್ತಿ ಅಥವಾ ಯಶಸ್ಸಿನ ಬಗ್ಗೆ ನಿರಂತರವಾಗಿ ಯೋಚಿಸಲು ಪ್ರಾರಂಭಿಸಿದಾಗ ಅದು ನಿಧಾನವಾಗಿ ವ್ಯಾಮೋಹವಾಗಿ ಬದಲಾಗುತ್ತದೆ. ಆ ವ್ಯಾಮೋಹದಿಂದ ಆಸೆ ಹುಟ್ಟುತ್ತದೆ. ಆ ಆಸೆ ಈಡೇರಿದರೆ ಕೆಲವು ಕ್ಷಣಗಳ ಸಂತೋಷ ಸಿಗುತ್ತದೆ, ಆದರೆ ಅದು ತುಂಬ ಚಿಕ್ಕದು. ಆದರೆ ಆ ಆಸೆ ಈಡೇರದಿದ್ದರೆ ಮನಸ್ಸಿನಲ್ಲಿ ಕೋಪ ಹುಟ್ಟುತ್ತದೆ. ಕೋಪ ಬಂದಾಗ ಮನುಷ್ಯನ ವಿವೇಕ ಮಸುಕಾಗುತ್ತದೆ. ಆಗ ಅವನು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ, ನಂತರ ಪಶ್ಚಾತ್ತಾಪ ಪಡುತ್ತಾನೆ. ಕೃಷ್ಣನು ಹೇಳುವ ದೊಡ್ಡ ಸತ್ಯವೇನೆಂದರೆ, ಮನುಷ್ಯನ ದುಃಖದ ಮೂಲ ಹೊರಗಿನ ಪರಿಸ್ಥಿತಿಯಲ್ಲ, ಅವನ ನಿಯಂತ್ರಣವಿಲ್ಲದ ಮನಸ್ಸು. ನಮ್ಮ ಮನಸ್ಸು ಯಾವಾಗಲೂ 2 ಕಡೆ ಓಡುತ್ತದೆ, ಹಳೆಯ ನೆನಪುಗಳ ಕಡೆ ಅಥವಾ ಭವಿಷ್ಯದ ಚಿಂತೆಯ ಕಡೆ. ಹಳೆಯದರಲ್ಲಿ ನಡೆದ ತಪ್ಪುಗಳನ್ನು ನೆನಪಿಸಿಕೊಂಡು ನಾವು ಬೇಸರ ಪಡುತ್ತೇವೆ. ಭವಿಷ್ಯದ ಬಗ್ಗೆ ಅನಗತ್ಯವಾಗಿ ಯೋಚಿಸಿ ನಾವು ಭಯಪಡುತ್ತೇವೆ. ಆದರೆ ಈ 2 ನಡುವೆ ಇರುವ ಇಂದಿನ ಕ್ಷಣವನ್ನು ನಾವು ಮರೆತು ಬಿಡುತ್ತೇವೆ. ಉದಾಹರಣೆಗೆ, ನೀವು ಊಟ ಮಾಡುತ್ತಿರುವಾಗಲೂ ನಿಮ್ಮ ಮನಸ್ಸು ಕೆಲಸದ ಸಮಸ್ಯೆಗಳಲ್ಲಿ ಅಥವಾ ನಾಳಿನ ಚಿಂತೆಯಲ್ಲಿ ಮುಳುಗಿದ್ದರೆ ನಿಮ್ಮ ಮುಂದೆ ಇರುವ ಅನ್ನದ ರುಚಿಯನ್ನೇ ನೀವು ಅನುಭವಿಸಲು ಸಾಧ್ಯವಾಗುವುದಿಲ್ಲ. ಜೀವನದ ಬಹುತೇಕ ಕ್ಷಣಗಳು ಹೀಗೆ ನಮ್ಮ ಗಮನದಿಂದ ತಪ್ಪಿ ಹೋಗುತ್ತವೆ. ಆದ್ದರಿಂದ ಕೃಷ್ಣನು ಹೇಳುವ ಪಾಠವೇನೆಂದರೆ, ಮನಸ್ಸನ್ನು ಹತೋಟಿಯಲ್ಲಿಡುವುದು ಜೀವನದ ದೊಡ್ಡ ಸಾಧನೆ. ಮನಸ್ಸು ನಿಯಂತ್ರಣದಲ್ಲಿದ್ದರೆ ಸರಳ ಜೀವನದಲ್ಲೂ ಸಂತೋಷ ಸಿಗುತ್ತದೆ. ಆದರೆ ಮನಸ್ಸು ನಿಯಂತ್ರಣದಲ್ಲಿಲ್ಲದಿದ್ದರೆ ನೀವು ಎಲ್ಲವನ್ನೂ ಹೊಂದಿದ್ದರೂ ಅತೃಪ್ತಿಯಲ್ಲೇ ಬದುಕಬೇಕಾಗುತ್ತದೆ. ಇದಕ್ಕಾಗಿಯೇ ಗೀತೆಯ ಸಂದೇಶ ಸ್ಪಷ್ಟ. ಮನಸ್ಸನ್ನು ಗೆದ್ದವನು ಜಗತ್ತನ್ನೇ ಗೆದ್ದವನಾಗುತ್ತಾನೆ. ಮನಸ್ಸಿಗೆ ಸೋತವನು ಎಲ್ಲವನ್ನೂ ಹೊಂದಿದ್ದರೂ ಸಂತೋಷವನ್ನು ಕಾಣುವುದಿಲ್ಲ. 2. ಕೃಷ್ಣ ನೀಡುವ ಶಕ್ತಿಶಾಲಿ ಪರಿಹಾರ. ಅಭ್ಯಾಸ ಮತ್ತು ವೈರಾಗ್ಯ. ಮನುಷ್ಯನ ದೊಡ್ಡ ಸಮಸ್ಯೆ ಹೊರಗಿನ ಜಗತ್ತು ಅಲ್ಲ, ಅವನ ನಿಯಂತ್ರಣದಲ್ಲಿಲ್ಲದ ಮನಸ್ಸು. ಇದಕ್ಕೆ ಪರಿಹಾರವಾಗಿ ಕೃಷ್ಣ ಒಂದು ಸರಳ ಆದರೆ ಶಕ್ತಿಶಾಲಿ ಸತ್ಯ ಹೇಳುತ್ತಾನೆ. ನಿನ್ನನ್ನು ನೀನೇ ಉದ್ಧರಿಸಿಕೊಳ್ಳಬೇಕು. ಅಂದರೆ ಯಾರೂ ಬಂದು ನಮ್ಮ ಮನಸ್ಸನ್ನು ಸರಿಪಡಿಸಲಾರರು. ನಮ್ಮ ಸಂತೋಷ, ಶಾಂತಿ ಮತ್ತು ಬೆಳವಣಿಗೆ ನಮ್ಮ ಕೈಯಲ್ಲೇ ಇದೆ. ಕೃಷ್ಣನು ಹೇಳುವಂತೆ, ಮನಸ್ಸೇ ಮನುಷ್ಯನಿಗೆ ದೊಡ್ಡ ಮಿತ್ರವೂ ಆಗಬಹುದು, ದೊಡ್ಡ ಶತ್ರುವೂ ಆಗಬಹುದು. ನೀವು ಮನಸ್ಸನ್ನು ನಿಯಂತ್ರಿಸಿದರೆ ಅದು ನಿಮ್ಮನ್ನು ಯಶಸ್ಸಿನತ್ತ ಕರೆದೊಯ್ಯುತ್ತದೆ. ಆದರೆ ಮನಸ್ಸು ನಿಮ್ಮನ್ನು ನಿಯಂತ್ರಿಸಿದರೆ ಅದು ನಿಮಗೆ ದುಃಖ ಮತ್ತು ಗೊಂದಲವನ್ನು ಮಾತ್ರ ಕೊಡುತ್ತದೆ. ಮನಸ್ಸನ್ನು ಗೆಲ್ಲಲು ಕೃಷ್ಣ 2 ಪ್ರಮುಖ ಮಾರ್ಗಗಳನ್ನು ಹೇಳುತ್ತಾನೆ: ಅಭ್ಯಾಸ ಮತ್ತು ವೈರಾಗ್ಯ. ಅಭ್ಯಾಸ. ಮನಸ್ಸು ಸಹಜವಾಗಿ ಚಂಚಲ. ಅದು ಸದಾ ಒಂದರಿಂದ ಮತ್ತೊಂದಕ್ಕೆ ಓಡುತ್ತದೆ. ನೀವು ಕೆಲಸ ಮಾಡುತ್ತಿದ್ದರೂ ಅದು ಹಳೆಯ ಘಟನೆಗಳನ್ನು ನೆನಪಿಸಿಕೊಳ್ಳಬಹುದು ಅಥವಾ ಭವಿಷ್ಯದ ಚಿಂತೆಯಲ್ಲಿ ಮುಳುಗಬಹುದು. ಅಭ್ಯಾಸ ಎಂದರೆ ಮನಸ್ಸು ಎಷ್ಟು ಬಾರಿ ಓಡಿದರೂ ಅದನ್ನು ಮತ್ತೆ ಮತ್ತೆ ಎಳೆದು ತರಲು ಕಲಿಯುವುದು. ಇದು ಒಂದು ದಿನದಲ್ಲಿ ಆಗುವುದಿಲ್ಲ. ಆದರೆ ಪ್ರತಿದಿನ ಸ್ವಲ್ಪ ಪ್ರಯತ್ನ ಮಾಡಿದರೆ ನಿಧಾನವಾಗಿ ಮನಸ್ಸು ಶಾಂತವಾಗಲು ಪ್ರಾರಂಭಿಸುತ್ತದೆ. ವೈರಾಗ್ಯ. ನಮ್ಮ ದುಃಖದ ಬಹುಭಾಗ ಅನಗತ್ಯ ವಿಷಯಗಳನ್ನು ಹಿಡಿದುಕೊಂಡಿರುವುದರಿಂದ ಬರುತ್ತದೆ.
ಜನರು ನಮ್ಮ ಬಗ್ಗೆ ಏನು ಹೇಳಿದರು, ಯಾರು ನಮಗೆ ಗೌರವ ಕೊಟ್ಟಿಲ್ಲ, ಯಾಕೆ ನಮಗೆ ಅದು ಸಿಗಲಿಲ್ಲ, ಇಂತಹ ವಿಚಾರಗಳಲ್ಲಿ ನಾವು ಮನಸ್ಸನ್ನು ಸಿಲುಕಿಸುತ್ತೇವೆ. ವೈರಾಗ್ಯ ಎಂದರೆ ಎಲ್ಲವನ್ನೂ ತ್ಯಜಿಸುವುದಲ್ಲ, ಅನಗತ್ಯ ಚಿಂತನೆಗಳನ್ನು ಬಿಡುವುದು. ನಮ್ಮ ನಿಯಂತ್ರಣದಲ್ಲಿಲ್ಲದ ವಿಷಯಗಳ ಬಗ್ಗೆ ಅತಿಯಾಗಿ ತಲೆಕೆಡಿಸಿಕೊಳ್ಳದಿರುವುದು. ಕೃಷ್ಣನು ಹೇಳುವ ದೊಡ್ಡ ಪಾಠವೇನೆಂದರೆ, ಸದಾ ತೃಪ್ತನಾಗಿರುವವನೇ ನಿಜವಾದ ಯೋಗಿ. ಯಾಕೆಂದರೆ ಅವನು ತನ್ನ ಸಂತೋಷವನ್ನು ಹೊರಗಿನ ವಸ್ತುಗಳಿಗೆ ಕಟ್ಟಿಹಾಕಿಕೊಂಡಿರುವುದಿಲ್ಲ. ಇಲ್ಲದಿರುವುದನ್ನು ನೆನೆದು ಅಳುವುದಕ್ಕಿಂತ ಇರುವುದಕ್ಕೆ ಕೃತಜ್ಞತೆ ಸಲ್ಲಿಸುವ ಮನಸ್ಸು ಬೆಳೆಸಬೇಕು. ನಮ್ಮ ಕೆಲಸವನ್ನು ಕೇವಲ ಫಲದ ನಿರೀಕ್ಷೆಯಿಂದ ಮಾಡುವುದಿಲ್ಲ, ಅದನ್ನು ಪ್ರೀತಿಯಿಂದ ಮಾಡಬೇಕು. ಇದನ್ನೇ ಗೀತೆಯಲ್ಲಿ ನಿಷ್ಕಾಮ ಕರ್ಮ ಎಂದು ಹೇಳಲಾಗಿದೆ. ನೀವು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ ಫಲವನ್ನು ದೇವರ ಮೇಲೆ ಬಿಡಿದಾಗ ಮನಸ್ಸು ಹಗುರವಾಗುತ್ತದೆ. ಆಗ ಸಂತೋಷವನ್ನು ಹುಡುಕಬೇಕಾಗುವುದಿಲ್ಲ, ಅದು ನಿಮ್ಮ ಜೀವನದಲ್ಲೇ ಸಹಜವಾಗಿ ಕಾಣಿಸಿಕೊಳ್ಳುತ್ತದೆ. 3. ಸಾಮಾಜಿಕ ಜೀವನ ಮತ್ತು ಸಂಬಂಧಗಳ ವಾಸ್ತವ. ನಮ್ಮ ಜೀವನದಲ್ಲಿ ಅನೇಕ ಜನರು ಬರುತ್ತಾರೆ ಮತ್ತು ಹೋಗುತ್ತಾರೆ. ಕೆಲವರು ಕೆಲವೇ ದಿನಗಳ ಅತಿಥಿಗಳು, ಕೆಲವರು ವರ್ಷಗಳ ಕಾಲ ನಮ್ಮ ಜೊತೆ ಇರುತ್ತಾರೆ. ಆದರೆ ಒಂದು ಸತ್ಯವನ್ನು ನಾವು ನಿಧಾನವಾಗಿ ಅರಿಯಬೇಕು. ಈ ಜಗತ್ತಿನಲ್ಲಿ ಯಾರೂ ಯಾರಿಗೂ ಸಂಪೂರ್ಣವಾಗಿ ಅನಿವಾರ್ಯರಾಗಿರುವುದಿಲ್ಲ. ಕೆಲವರು ನಿಮ್ಮನ್ನು ನಿಜವಾಗಲೂ ಪ್ರೀತಿಸುತ್ತಾರೆ. ಅವರು ನಿಮ್ಮ ಸಂತೋಷದಲ್ಲಿ ಸಂತೋಷಪಡುತ್ತಾರೆ ಮತ್ತು ನಿಮ್ಮ ಕಷ್ಟದಲ್ಲಿ ನಿಮ್ಮ ಜೊತೆ ನಿಂತುಕೊಳ್ಳುತ್ತಾರೆ. ಆದರೆ ಇಂಥವರು ಜೀವನದಲ್ಲಿ ತುಂಬಾ ಕಡಿಮೆ. ಇನ್ನೂ ಕೆಲವರು ನಿಮ್ಮನ್ನು ಇಷ್ಟಪಟ್ಟಂತೆ ವರ್ತಿಸುತ್ತಾರೆ. ಅವರು ನಿಮ್ಮ ಮುಂದೆ ನಗುತ್ತಾರೆ, ನಿಮ್ಮನ್ನು ಹೊಗಳುತ್ತಾರೆ, ಆದರೆ ಅವರ ಮನಸ್ಸಿನಲ್ಲಿ ನಿಜವಾದ ಆತ್ಮೀಯತೆ ಇರುವುದಿಲ್ಲ. ಅದು ಕೇವಲ ಸಾಮಾಜಿಕ ನಾಟಕ. ಮತ್ತೊಂದು ವರ್ಗದವರು ನಿಮ್ಮನ್ನು ತಮ್ಮ ಅಗತ್ಯಕ್ಕಾಗಿ ಬಳಸಿಕೊಳ್ಳುತ್ತಾರೆ. ಅವರಿಗೆ ನಿಮ್ಮ ವ್ಯಕ್ತಿತ್ವ ಅಥವಾ ನಿಮ್ಮ ಸಂತೋಷ ಮುಖ್ಯವಲ್ಲ. ಅವರಿಗೆ ಮುಖ್ಯವಾಗಿರುವುದು ನಿಮ್ಮಿಂದ ಅವರಿಗೆ ಸಿಗುವ ಲಾಭ. ಅವರ ಕೆಲಸ ಮುಗಿದಾಗ ಅವರು ನಿಧಾನವಾಗಿ ದೂರವಾಗುತ್ತಾರೆ. ಇದಕ್ಕಾಗಿಯೇ ಜೀವನದಲ್ಲಿ ಒಂದು ಮಹತ್ವದ ಪಾಠ ಇದೆ. ನಿಮ್ಮ ಸ್ವಭಾವ, ನಿಮ್ಮ ಆತ್ಮಸಮ್ಮಾನ ಮತ್ತು ನಿಮ್ಮತನವನ್ನು ಕಳೆದುಕೊಂಡು ಯಾರನ್ನೂ ಸಂತೋಷಪಡಿಸಲು ಪ್ರಯತ್ನ ಪಡಬೇಡಿ. ಯಾಕೆಂದರೆ ನಿಜವಾಗಿ ನಿಮ್ಮನ್ನು ಗೌರವಿಸುವವರು ನಿಮ್ಮ ನಿಜವಾದ ಸ್ವಭಾವವನ್ನು ನೋಡಿದರೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಇನ್ನೊಂದು ಆಸಕ್ತಿಕರ ಸಂಗತಿ ಏನೆಂದರೆ, ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ನಾವು ಬಹಳ ಬಾರಿ ಹೊರಗಿನ ಕಾರಣಗಳನ್ನು ಹುಡುಕುತ್ತೇವೆ. ಕೆಲವರು ವಾಸ್ತುದೋಷ ಎಂದು ಹೇಳುತ್ತಾರೆ, ಕೆಲವರು ಗ್ರಹದೋಷ ಎಂದು ಹೇಳುತ್ತಾರೆ. ಆದರೆ ಸತ್ಯವೇನೆಂದರೆ, ಬಹಳ ಬಾರಿ ಸಮಸ್ಯೆಗಳ ಮೂಲ ನಮ್ಮೊಳಗೇ ಇರುತ್ತದೆ. ನಮ್ಮ ಅಹಂಕಾರ, ನಮ್ಮ ತಪ್ಪು ನಿರ್ಧಾರಗಳು, ನಮ್ಮ ಕೋಪ ಅಥವಾ ನಮ್ಮ ಅತಿಯಾದ ನಿರೀಕ್ಷೆಗಳು ಸಂಬಂಧಗಳನ್ನು ದುರ್ಬಲ ಮಾಡುತ್ತವೆ. ಜೀವನದ ದೊಡ್ಡ ಜ್ಞಾನವೇನೆಂದರೆ, ಇತರರನ್ನು ಬದಲಾಯಿಸಲು ಪ್ರಯತ್ನಿಸುವುದಕ್ಕಿಂತ ಮೊದಲು ನಮ್ಮ ಮನಸ್ಸನ್ನು ಮತ್ತು ನಮ್ಮ ಸ್ವಭಾವವನ್ನು ಅರಿಯುವುದು. ನಾವು ನಮ್ಮ ತಪ್ಪುಗಳನ್ನು ಅರಿತು ಸುಧಾರಿಸಿಕೊಂಡಾಗ ನಮ್ಮ ಜೀವನದಲ್ಲಿರುವ ಸಂಬಂಧಗಳು ನಿಧಾನವಾಗಿ ಸುಧಾರಿಸಿಕೊಳ್ಳುತ್ತವೆ. ಜೀವನ ಎನ್ನುವುದು ಕೇವಲ ವಸ್ತುಗಳನ್ನು ಸಂಗ್ರಹಿಸುವುದಲ್ಲ, ಲಭ್ಯವಿರುವ ಕ್ಷಣಗಳನ್ನು ಅರ್ಥಪೂರ್ಣವಾಗಿ ಬದುಕುವುದು. ಸಂತೋಷ ಎಂಬುದು ಹೊರಗಿನಿಂದ ಬರುವುದಲ್ಲ, ಅದು ನಿಮ್ಮ ಒಳಗಿನಿಂದ ಚಿಮ್ಮುವ ಚಿಲುಮೆ. ಮನಸ್ಸನ್ನು ಗೆದ್ದವನಿಗೆ ಇಡೀ ಜಗತ್ತೇ ಸುಂದರವಾಗಿ ಕಾಣಿಸುತ್ತದೆ. ಇಂದೇ ನಿರ್ಧರಿಸಿ, ಇರುವುದರಲ್ಲಿ ಸುಖ ಕಾಣಲು ಕಲಿಯಿರಿ. ನಿಮ್ಮ ಜೀವನದ ಸ್ಪಾರ್ಕ್ ಅನ್ನು ನೀವೇ ಕಂಡುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಸ್ಫೂರ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಸ್ಪಾರ್ಕ್ ಆಫ್ ಲೈಫ್ ಕನ್ನಡಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.